ಇಲ್ಲೇ ಕಾಟಿ ದುಡ್ಡು ಕೊಟ್ಗಳು ಕುಂಡಿ ಮಂಗ ನಂಗೆ ಕುಂಡಿ ಬಳಸಾಡ್ಬಾರ್ದತ್ತ ಕುಂಡಿ ಬಳಸಾಡ ಇವ ಅದಕ್ಕಿರ್ಲಿ ಭಾಳ ಹೇಳ್ಯಾಡ ನಾ 8 ವರ್ಷ ಆಯ್ತು ಹಾಡ್ಲಕತ್ತೆ ಅಂತ ನಿನಗೆ ವಯಸ್ಸರಿ ಅಟ್ಟಾಗ್ಯೋ ಮೂಗಿನ ಬೊಟ್ಟು ಹಾಕೋತಿ ಬರೇ 30 ಫಿನಿಶ್ ಆಯ್ತು ನಮಗೆ ಅದಕ್ಕೆ ಇವಾಗ ಹಾಡ್ಕಿ ಕಲಿಸಲಕ್ಕ ಕಲ್ತಾನ ಇವನು ಎಲ್ಲ ಮೇಂಟೆನ್ಸ್ ಮಾಡ್ದವ ನಾನು ಇವನು ಹುರಿ ಕೊಯ್ದು ಕುಡ್ಗೋಲ್ಲ ನಮ್ಮ ಕೈಯಾಗದ ನಮಗೆ ಮಂಗೇನ ಆಟ ಆಡಿಸ್ಲಕ್ಕೆ ಬಂದಾನೆ ಅವಾಗಾರ ಆಟ ಆಡಿದ್ರು ನಾವು ಹಾವು ಆಡಿಸೋರು ಬೇರಿಲ್ಲೇ ಬಂದಿರ್ತೇವನು ಹುಚ್ಚಪ್ಪ ಹೆಸರು ಹೇಳ್ರಿ ಏನೋ ನಮ್ಮ ವಡ್ಡಿವಾಲ ಶಿವಸ್ಥಾನದ ಸೇವೆಯನ್ನು ಕೇಳಿ ಕಾಶಿನಾಥನ್ನ ವಿಠೋಬ ಅಂಡೋಡಿಗೆ ಸಾಕಿನ ಗಳ್ಳೂರ್ಗಿ ಗ್ರಾಮದ ಹಿರಿಯರು ಇವರಾದ್ರೂ ಕೂಡ ಮಾಜಿ ಸರ್ಪಂಚರು ಆಗಾಳೆ 100 ರೂಪಾಯಿ ಈ ಸನ್ಯಾಗ 100 ರೂಪಾಯಿ ಕಲಾ ಕಾಣಿಕೆ ಕೊಟ್ಟಿರ್ತಾರೆ. ಅವ್ರಿಗೆ ಆದರೂ ಜಗದ್ಗುರು ರೇವಣ ಸಿದ್ದೇಶ್ವರ ಶ್ರೀ ಸಂಪತ್ತವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಕೊಟ್ಟಂಥ ಹಣವನ್ನು ಭಕ್ತಿಪೂರ್ವಕ ಸ್ವೀಕಾರ ಮಾಡುತ್ತೇನೆ. ಸೌಂಡ್ ಬಿಡುವನ್ರಿ, ಸೌಂಡ್ ಬಿಡುವಣ. ಮಾತಾಡ್ತಾರ? ಹಲೋ ಹಲೋ, ಇನ್ನೊಂದು ಸ್ವಲ್ಪ ಬಿಡೋಣ. ಹಲೋ ಹಲೋ, ಕಾಗೆಯೊಂದು ಬಂದು ಕೋಗಿಲೆ ನಾನೆಂದು ಹೇಳಿದರೆ, ಕಾಗೆಯೊಂದು ಬಂದು ಕೋಗಿಲೆ ನಾನೆಂದು ಹೇಳಿದರೆ ನೋಡಿದ ಜನಗಳು ಉಗುಳುತ್ತಾರ ಖ್ಯಾಕರಿಸಿ ಅಂತ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಯಾವ ಕರ್ನಾಟಕದಲ್ಲಿ ಹುಟ್ಟಿ ಸಪ್ತ ಸ್ವರಗಳ ಸಾಮ್ರಾಟ್ ನವರಸ ಗಾನ ಪಂಡಿತ್ ಇಂಗ್ಲೇಶ್ವರ ಗ್ರಾಮದ ಗಾನ ಕೋಗಿಲೆ, ಇಂಗ್ಲೇಶ್ವರದ ಒಂದು ಕಾನನದ ಕೋಗಿಲೆಯ ಒಂದು ಗಾಯನವನ್ನು ಕೇಳಿ ಯಾವ ಜಕಾಪುರ ಗ್ರಾಮದ ಹಿರಿಯರಾದಂಥವರು ಶಿವರಾಯ ಹಾವಣ್ಣ ಹೊಸಮನಿ 101 ರೂಪಾಯಿ ಕಲಾ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗುಪ್ತ ಕಾಣಿಕೆಯಾಗಿ ಅವರು ಕೂಡ 101 ರೂಪಾಯಿ ಕಲಾ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಈ ಒಂದು ಗಾನ ಕೋಗಿಲೆ ಒಂದು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕರಿಸಿಕೊಳ್ಳಬೇಕೆಂದು ಅವರೆಲ್ಲ ನೆನೆಸಿಕೊಳ್ಳುತ್ತೇನೆ. ಶಿವರಾಯ ಹಾವಣ್ಣ ಹೊಸಮನಿ 100. ಈಸಲು ಬಲು ಬೇಜಾರ, ಈಸಿದರೆ ಸಿಗುವುದು ಸುಖ ಸಾಗರ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯೆ ದೊಡ್ಡದ. ನಾವು ಬಗಸಿ ನೀರು ಕುಡ್ದಿವಿನ ಸಮುದ್ರದಾಗ ಈಸಿ ಬಿದ್ದಿಲ್ಲ. ತುಸುದ್ರಾಗದೇವು ಅಹಂಕಾರ ಭಾಳ ನಮ್ಮಲ್ಲಿ, ಅಹಂಕಾರ ಬರಬಾರ್ದು. ಇದೇ ವಿದ್ಯೆದ ಮಹಿಮೆಯನ್ನು ತಿಳ್ಕೊಂಡು ಹಿರಿಯರಾಗಿರ್ತಕ್ಕಂಥವ್ರು ಶಿವರಾಯಣ್ಣ ಹಾವಣ್ಣ ಹೊಸಮನಿ ಸಾಕಿನ ಜಕಾಪುರ ಗ್ರಾಮದ ಹಿರಿಯರು ಇವರು ಕೂಡ ಪುಣ್ಯಾತ್ಮರು. ನಮ್ಮ ಅಲ್ಪ ಸೇವೆಯನ್ನು ಕಂಡು ತಮ್ಮ ಅಮೃತ ಹಸ್ತದಿಂದ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿರ್ತಾರೆ. ಆ ಪುಣ್ಯಾತ್ಮರು ಮಾಡುವಂಥ ಕಾರ್ಯದಲ್ಲಿ ನನ್ನಪ್ಪ ಬೀರದೇವರ ಮಾಳಿಂಗರಾಯ ಆಯುರಾರೋಗ್ಯ ಭೋಗ ಭಾಗ್ಯಗಳು ಕೊಟ್ಟು ಕಾಪಾಡಿ ಎಂದು ಬೇಡಿಕೆ ಇರುವುದು. ಇದೇ ನಮ್ಮ ಸತ್ಯ ಸಿದ್ಧಾರ ಶಿವಾಸ್ಥಾನ ಪದಗಳನ್ನು ಕೇಳಿ ಹಿರಿಯರ ಹೇಳ್ದ ನೋಡು. ಇವ ಇಂಗ್ಲೇಶ್ವರದವದನ, ಇವ ಮಿಲಾಪ್ ಮಾಡ್ತಾನ, ನೀ ಬಿಡ್ಬಪ್ಪ ತಂದ. ಅವ ಬೇದಿದೆ ಬಿಡು, ನಮ್ಮ ಕಟ್ ಮಾಡಿ ನಮ್ಗೇನು ಹರ್ಕತ್ತಿಲ್ಲ. ಇಲ್ಲಿ ಹೇಳ್ಬೇಕಲ್ಲ, ಇಲ್ಲಿ ಅವ ಭಾಳ ಜಿಗದಾಡಿದ್ನಂದ್ರ ಕಿವಿ ಗಡ್ಡಿಗೆ ಹಳ್ಳ ಹಚ್ಚಿ ಬಳ್ಳೂರಿಗೆ ತರ್ತೀನಿ. ಗಳ್ಳೂರಿಗೆ ತರ್ತೀನಿ. ಅದು ಕನ್ಫ್ಯೂಸ್ ಆಕ್ಕದ. ಒಂದು ಅಫಜಲ್ಪುರ್ ತಾಲೂಕ್ನಾಗ ಬಳ್ಳೂರಿಗೆ ಅದ, ಇದು ಅಕ್ಕಲಕೋಟೆ ತಾಲೂಕ್ನಾಗ ಗಳ್ಳೂರಿಗೆ ಅದ. ಹಿಂಗಾಗಿ ನನಗೂ ಸ್ವಲ್ಪ ಇದು ಆಗ್ಯದ. ಸಾರಿ, ಇರಲಿ. ಮತ್ತು ಅದರಂತೆ ಮಲ್ಲಪ್ಪ ಹನುಮಂತ ಬಡದಾಳೆ ಇವರು ಕೂಡ ಈ ಸಂಘಕ್ಕೆ ಕರುಣೆ ತೋರ್ಬೇಕು ಸ್ವಲ್ಪ ದಯಮಾಡಿ. ಇದು ಲಾಸ್ಟ್ ಟೈಮ್ ಅದ, ಫೈನಲ್ ಪಂದ್ಯ 2020 ಆಗ್ತದೆ. ಈ ಸರ್ತೆ 2020 ಆಗ್ತದ. ಇಂಡಿಯಾದವ್ರು ಗ್ಯಾರಂಟಿ ಗೆದಿತಾರ, ಪಾಕಿಸ್ತಾನದವ್ರು ಮೊದಲೇ ಮನೆಗೆ ಹೋಗ್ತಾರ. ಇದು ಮಾತ್ರ ಶತಸಿದ್ಧ. ಅದಕ್ಕೆ ಈ ಪಾವನ ಈ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರುವಂತ ಸಭಾ ಪಂಡಿತರು, ವೇದ ಪಂಡಿತರು, ಪುರಾಣ ಪಂಡಿತರು ತಾಯಂದ್ರಿಗೆ ಕೂಡ ನನ್ನ ನಮನಗಳನ್ನು ಸಲ್ಲಿಸುತ್ತಾ
ಒಂದ್ ಕಡೆ ಸರ್ವಜ್ಞ ಮೂರ್ತಿಗಳು ಹಿಂಗ್ ಹೇಳ್ತಾರ, ಹೆಂಗ್ ಹೇಳ್ತಾರಿಪ್ಪ? ಆನೆ ನೀರಾಟದಲ್ಲಿ ಮೇನ ಕಂಡಂಜುವುದೇ. ಹೌದು ಹೌದು. ಆನೆ ನೀರಾಟದಲ್ಲಿ ಮೇನ ಕಂಡಂಜುವುದೇ, ಹೀನ ಮನುಜನ ಬಿರುನುಡಿಗಿ ತತ್ವದ ಜ್ಞಾನಿ ಅಂಜುವನೇ ಸರ್ವಜ್ಞ ಅಂತೇಳಿ ಹೇಳ್ತಾರ. ಹೌದು. ಆನಿ ತಾನು ಹೋಗಂಗ್ ಹೋಗ್ತದ, ಆನಿಗೆ ಏನು ದರ್ಕಾರಿಲ್ಲ. ಆದ್ರ ಶ್ವಾನ ನಾಯಿ ತಾನು ಬಗಳಂಗ್ ಬಗಳತಿರ್ತದ, ಆನಿ ಸನೇಕ್ ಹೋಗುದಿಲ್ಲ. ಅದು ಸನೆ ಕ್ವಾರಿ ಬಡಿತ ದೂರ ನಿಂತು ಬಗಳತಿರ್ತದ ನಾಯಿ, ಶ್ವಾನ ದೂರ ನಿಂತು ಬಗಳತದ. ಆನಿ ಸನೇದಾಗ ಹೋದ್ರ ಆನಿ ಒಮ್ಮೆ ಒದಿಬಾರ್ದ, ಒದ್ರ ಈ ಭೀಮಾ ನದಿ ಹತ್ತದಲ್ಲ ನಿಮ್ ಬಾಗ್ನಾಗ, ಭೀಮಾ ನದಿ ಆಚೆ ಕಡೆ ಬೀಳ್ತದ. ಹೌದು. ಶ್ವಾನ ಹಂಗ್ ಬಗಳಂಗ್ ಬಗಳತಾವು ಏರ್ಲಿ. ಇಲ್ಲಿ ತನನು ವಾದ ಮತ್ತು ಪ್ರತಿವಾದ. ಹೌದು. ನಾನೇನ್ ಮಾತಾಡೀನಿ ಅವ್ರೇನ್ ಮಾತಾಡ್ಯಾರ ಅನ್ನುವಂತ ನೀವು ಎಲ್ಲರೂ ಬಲ್ಲಿರಿ, ನೀವು ಎಲ್ಲರೂ ತಿಳ್ಕೊಂಡಿರಿ. ಅವ ನಾ ಮಾತಾಡಿ ಬಿಟ್ಟು ಒಂದ್ 2 ಪ್ರಶ್ನೆಗಳನ್ನ 3 ಪ್ರಶ್ನೆಗಳನ್ನ ಕೇಳಿದ್ರು ನಾ ಗೊಳ್ಳ ಮಾತಾಡಕ್ಕೆ ಹೋಗುದಿಲ್ಲ. 3 ಪ್ರಶ್ನೆಗಳನ್ನ ಯಾರು ಸ್ವಾಮ ಕೇಳಿದ್ದ, ಸ್ವಾಮ ಬಿಟ್ಟು ಕೂಡಲೇನೆ ಇವ ಭೀಮ್ ಒಂದು ಕೇಳ್ದ. 4 ಪ್ರಶ್ನೆ ಅವರು. ಅದು 4 ಪ್ರಶ್ನೆಯಲ್ಲಿ 2ಕ್ಕೆ ಉತ್ತರವನ್ನು ಕೊಟ್ಟ. ಉತ್ತರವನ್ನು ಹೇಳಿದ ಕೂಡಲೇ ನೀವೆಲ್ಲ ತಾಯಿ ತಂದಿ ಟಾಳಿ ಹಾಕಿರೋದಕ್ಕೆ. ಹೌದ್ರಾ? ಟಾಳಿ ಹಾಕಿದ್ರು ಕೂಡ 2 ಪ್ರಶ್ನೆ ನಾನು ಇಟ್ಟೆ. ನಾನು ಮುಂದಿನ ಪಾಠದಾಗ ಹೇಳಿದ್ರಾಯ್ತು, ಬಂದ್ರೆ ಹೇಳಿದ್ರಾಯ್ತು, ಬರ್ಲಿಲ್ಲ ಅಂದ್ರೆ ಬಿಟ್ರಾಯ್ತು ಅನ್ನುವಂತ ಮಾತಿಟ್ಕೊಂಡ್ ಬಿಟ್ಟೆ. ನಾನು ಸಿಕ್ಕ್ರೆ ಹೇಳುದಿಲ್ಲ, ಸಿಗ್ಲಿಲ್ಲ ಅಂದ್ರೆ ಹೇಳಕ್ ಬರುದಿಲ್ಲ. ಇಷ್ಟೆಲ್ಲ ಆದ ಕೂಡಲೇನೆ ಅವಂಗ ನಿನಗ್ ಪುರಾಣ ಓದಕ್ ಬರುದಿಲ್ಲ ಹುಚ್ಚ, ಯಾಕರೆ ಸುಮ್ನೆ ನಿನಗೆ ವ್ಯಾಕರಣ ಕೂನಿಲ್ಲ, ಛಂದಸ್ ಕೂನಿಲ್ಲ, ಬಾಯಾಗಿನ ಅಕ್ಷರಗಳು ಹೆಂಗ ಬಿಡಬೇಕು ಅನ್ನುವಂಥದ್ದು ನಿನಗೆ ಜ್ಞಾನ ಇಲ್ಲ, ನೀನ್ ಏನ್ ಪುರಾಣ ಓದ್ತಿಪ್ಪ ತಂದಿದ್ದೆ ನಾನು. ಅವ ಏನ್ ದುರ್ಗವ್ ಮೈಯಾಗ ಬಂದಂಗ ಮಾಡಿ ಪೋತ್ರಾಜನ್ ಮೈಯಾಗ ತಗೊಂಡು ನಾವೊಂದು ತೊಲಿ ಬಂಗಾರ ಹಾಕ್ತಾ ಇದ್ದೆ. ನಿನ್ನ ತೊಲಿ ಬಂಗಾರ ಹಾಕವನ ಇವನು ಮುಖ ನೋಡಿ ಎಲ್ಲ ಮಾಸ್ತಾರ ಮುಖ. ಅವ ಸಿಗುರ್ ಮಾರಿ ಸ್ವಾಮ್ ಅಂತ ನನಗ ಎಲ್ಲ ಮಾಸ್ತಾರ ಮುಖ ನೋಡಿ ನೋಡ ಮುಖ. ನೀನು ನಾನು ನಿಂದ್ರು ಕೂಣದನ, ನೀನು ಮನುಷ್ಯನ್ ಬಲ್ಲಕ್ ನಿನ್ ತಿಳಿ ಇರಲಿ. ನನಗೆ ನನ್ ಬಣ್ಣ ತಗೊಂಡ್ ಏನ್ ಮಾಡವ, ನೀಲ ಹಣ್ಣ ಎಲ್ಲ ಕರಗಿರ್ತದ ಇಲ್ರಿ? ಹೌದು. ನೀಲ ಹಣ್ಣ ಅದ್ರ ರುಚಿ ಬಹಳ ಸವಿ ಇರ್ತದ. ಹೌದಾ? ಪರಮಾತ್ಮ ನೀಲವರ್ಣದವ, ಕಪ್ಪು ವರ್ಣದವ. ಕೃಷ್ಣ ಯಾವ ವರ್ಣದವ? ಈ ಮನುಷ್ಯನ ಶರೀರಕ್ಕೆ ಏನು ಮುಖ್ಯ ಅಂದ್ರೆ ಮೂಗ ಮುಖ್ಯ. ಹೌದು. ಎಲ್ಲ ಸೌಂದರ್ಯದಕ್ಕಿಂತ ಮನುಷ್ಯನಿಗೆ ಮೂಗ ಮುಖ್ಯ. ನಾನು ನಿಂದಿರ್ತೀನಿ, ನೀನು ನಿಂದ್ರ ಸಾಮ. ನಿನ್ನ ಮೂಗ ನನ್ನ ಮೂಗ ಇವ್ರು ದೈದವ್ರು ಹೇಳಿ. ನಿನ್ನ ಮೂಗ ನನ್ನ ಮೂಗ ನೋಡಿ ಬ್ಯಾಡ, ನಿನ್ನ ಮುಖ ನನ್ನ ಮುಖ ನೋಡಿ. ನಾನು ಕರ್ಗದೀನಿ, ನೀನು ಕರ್ಗದಿ. ನಿನ್ ನೋಡು ನಡೆ ಸಾಯಿ ಹೆಣ ಆಗಿ 7 ಸತ್ತದವ್ರ ನಮ್ನೆಯಾಗಿ ಬಣ್ಣ ನೋಡಕ್ ಬಂದಾರ ಇವ್ರು. ನನಗೆ ಮಾತಾಡಕ್ ಬರು. ಅವ್ ಮಾತಾಡ್ಯಾರ ಮಾತಾಡ್ತೀನಿ ನಾನು. ಹುಚ್ಚನು ನಾನು ನೇರ ವಿಷಯಕ್ಕೆ ಬರವ. ನಾನು ನೀ ಏನು ಮಾತಾಡ್ತಿ? ಅವ ಅದನ್ ನೋಡವ, ಇವ ಭೀಮ. ಎಳ್ಳಬಸಿ ಮಾರ್ಯವನೇ ಅಂದಿಲ್ರಿ? ಅಂದಾನಿಲ್ರಿ ಹಿರಿಯರು? ಎಳ್ಳಮಾಸಿ ಮಾರ್ಯವನೇ ಅಂದಾನಿಲ್ಲ? ನಿನ್ನ ತಾಕತ್ ನಿನಗೆ ಮಲ್ಕಾರ್ಸಿದ್ದ ಕರೆ ಕೊಟ್ಟಿದ್ದ ಕರೆ ಆಗಿತ್ತಂದ್ರ ಅಮಾಸಿ ಪ್ರಥಮದಲ್ಲಿ ಅಮಾಸಿ ಹಂಗ ಹುಟ್ಟಿ ಹೇಳ ನೀನು. ಎಳ್ಳಮಾಸಿ ಮಾರ್ಯವನೇ ಅಂದಿಯಲ್ಲ, ಅಮಾಸಿ ಪ್ರಥಮದಲ್ಲಿ ಹೆಂಗ್ ಹುಟ್ಟು ಹೇಳ. ಇದನ್ನು ಬಿಡು, 4 ಯುಗಗಳು ಕೃತ, ತ್ರತ, ದ್ವಾಪರ, ಕಲಿಯುಗ. 4 ಯುಗಗಳಲ್ಲಿ ಕೃತ ಯುಗದಲ್ಲಿ ಅಮಾಸಿ ಎಷ್ಟದು, ಹುಣ್ಣಿಮೆ ಎಷ್ಟದು, ಸೂರ್ಯ ಎಷ್ಟು ಸತ್ಯಾಗ್ರಹ ಹಿಡಿತು, ಚಂದ್ರ
ಎಷ್ಟು ಸರ್ತಿ ಗ್ರಾಂಡ್ ಹಿಡಿತು ಹೇಳಿದು ಲಾಲ್ಸಾ ಮುತ್ಯನ ಗೂಟದಿದು ಹಾ ಹಾ ಇಂಗ್ಲೇಶ್ವರ ಹೌದು ಎಲ್ಲ ಅವನ್ನ ಸುಮ್ಮನೆ ಬಂದ್ರೆ ನಾ ಏನ್ ಮಾತಾಡ್ತೀವಿ ಅದನ್ನ ಹಿಡಿತೀನಿ ನಾನು. ಇವ ಏನ್ ಬಂಗಾರ ಹಾಕ್ತೀನಿ ಅಂತ ಏನು ಅಂದ ನೋಡು ಸಾಮ. ನಾನು ಅವ ಕೇಳಿದಂತ ಅವ್ರು ಕೇಳಿದಂತ 4 ಪ್ರಶ್ನೆಗೆ 2 ಉತ್ತರ ಕೊಟ್ಟು 2 ಇಟ್ಟಿದ್ದೆ. ನಾ ಕೇಳಿದಂತ 3 ಪ್ರಶ್ನೆ. ಹೌದು ನಿಮ್ಮಪ್ಪ ಮಲ್ಕಾರ್ಸಿದನ ಸಾಕ್ಷಿಯಾಗಿ, ನಿಮ್ಮಪ್ಪ ಮೋರ್ಸಿದನ ಸಾಕ್ಷಿಯಾಗಿ, ಹೌದು ನಂದು ಒಂದಕ್ಕರೆ ಉತ್ತರ ಹೇಳ್ಯಾರನ್ರಿ? ನೆನಪರ ತೆಗದಾರನ? ಏನ್ ಪ್ರಶ್ನೆ ಒಂದಕ್ಕರೆ ಬಂಗಾರ ಹಾಕವನೆ. ಹೌದು ಬರೇ ನನ್ನ ಹೇಳಂತೇಳಿ ಹೇಳಿದ್ದಿ ನೋಡು. ಹೌದು ನಂದಕ್ಕೊಂದಕ್ಕರೆ ಹನುಮಂತನು 11 ಅವತಾರಗಳು ಹೇಳಿದ್ನಲ್ಲ ನಾನು. ಆಮೇಲೆ ಹಾಲು ಮತ್ತದ ಹೇಳಿದ್ನಲ್ಲ ನಾನು. ಶ್ರೀಡಂದಲ್ಲಿ ಮಾಳಿಂಗರಾಯ ಹುಲಿ ಹಾಲು ಉಣಿಸ್ದ. ಉಳಿದ ಹಾಲು ತಗೊಂಡು ಬಂದು ಹುಲಿ ಜಯಂತಿಯಲ್ಲಿ ಹುಲಿ ಕೂಡಕ್ಕಾಗಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಕಸಿ ಹುಲಿ ಮೊಕ್ಕದ ಅಕ್ಷಿಯನ್ನು ಕಟ್ಟಿ ಹುಲಿ ಜಯಂತಿ ಅಂತೇಳಿ ನಾಮಕರಣ ಅಂತಂದ ಕೂಡಲೇ ಎಲ್ಲಾ ಊರಲ್ಲಿ ಹುಲಿ ಮೊಕ್ಕದ ಅಗಶಿ ಅದಾವು. ಯಾವ ಊರಾಗದಾವಪ್ಪ? ಯಾವ ಊರ ಅಳಕಸಿ ಹೇಳ್ಬೇಕಲ್ಲ. ಇಂಥ ಊರಲ್ಲಿ ಇಂಥ ಊರು ನಾಮವನ್ನು ಮುರಿದು ಹುಲಿ ಜಯಂತಿ ಹುಲಿ ಹೆಸರಿಟ್ಟಿನ ಅಂತೇಳಿ ಅಲ್ಲಿ ಅದು ತೋರ್ಸ್ ನನಗ. ಹೌದು ಅಂದ್ರ ನೀ ಹೇಳಿದ ಮಾತು ಹುಲಿ ಒಂದು ಸ್ವಲ್ಪ ಒಂದು ಸಿಂಪಿ ಆಟ ಹಿಂಡ್ತದ. ಬೀರಪ್ಪಗೆ ಎಟ್ಟು ಉಣಿಸ್ದ, ತಂದರೆ ಎಟ್ಟು ಹುಲಿ ಹಾಲು ತಿಂದ್ರು ಸಾಯ್ತಾರ. ನೀ ತಿನ್ನಲ್ಲಪ್ಪ ಮಾಸ್ತಾರ, ನೀನು ಸಾಯ್ತಿ ಅಂತೇಳಿ ಹೇಳ್ದ. ನಾನು ಬೀರಪ್ಪ ಮಾಳಿಂಗ್ರ ನಾನು ಸುಮ್ ಕುಂದ್ರ ನೀನು ಸುಮ್ಮ ಹುಚ್ಚುದುಲ್ಲಿ ಅತ್ ನಿಮ್ಗೆ ಇದಕ್ಕೆ ಅನ್ನೋದು. 6ನೇ ಮನ್ವಂತರದಲ್ಲಿ ಸಮುದ್ರವನ್ನು ಮಂಥನ ಮಾಡಿದ್ರು. ದೇವತೆಗಳ ದೈತ್ರು ಕೂಡಿ ವಾಸಕ್ಕಿಯನ್ನು ಸುತ್ತಿದ್ರು. ಮಂದಲ್ ಪರ್ವತ ತಂದು ಸಮುದ್ರದಲ್ಲಿ ಇಟ್ಟು ವಾಸಕ್ಕೆ ಅನ್ನುವಂತ ಹಾವಿನ ಅದಕ್ಕೆ ಸುತ್ತಿ ಮಜ್ಗಿ ಮಾಡ್ತಿರ್ತಾರ ನೋಡು ತಾಯಿಂದ್ರ. ಕಡ್ಗೋಲ್ ಮಾಡಿ ಮಜ್ಗಿ ಮಾಡ್ತಿರ್ತಾರ ನೋಡು. ಹಂಗ ಆ ಮಂದಲ ಪರ್ವತವನ್ನು ಕಡಿಯುವಂತ ಸಂದರ್ಭದಲ್ಲಿ ವಾಸಕ್ಕೆ ಅನ್ನುವಂತ ಹಾವಿನ ಬಾಯಿ ಮುಖಾಂತರ ತುಂತುರ ಹನಿ ಇಸದ ಹನಿಯನ್ನು ಬಿತ್ತು. ಆ ಟೈಮ್ನಲ್ಲಿ ದೇವತೆಗಳಿಗೆ ಅಂತೇಳಿ ಪರಮಾತ್ಮ ಎಲ್ಲಾನು ಕುಡಿದು ಗಂಟಲ್ನಲ್ಲಿಟ್ಟ. ಅಲ್ಲಿ ಇಟ್ಟು ಕೂಡಲೇನೆ ನೀಲಕಂಠ ಅಂತೇಳಿ ನಾಮಕರಣ ಬತ್ತು. ಸತ್ ನಾನು ಪರಮಾತ್ಮ ಎಬಡಿ ಎಲ್ಲಿದಿ ಸತ್ತ ದೇವ್ರಿಗೆ ನಮ್ಗೆ ದೇವರು ಸಿದ್ಧ ಪುರುಷರವರು ಮಾಳಿಂಗರಾಯ ಬೀರ ದೇವರು ಬೇಕಾದ ಮಾಡುವಂತ ಶಕ್ತಿ ತಮಾಕ್ ಸಿದ್ರಾಗ್ಲಿ ಮಲ್ಕಾರ್ ಸಿದ್ರಾಗ್ಲಿ ನೀನು ಮಲ್ಕಾರ್ ಸಿದ್ಧಾಗಕ್ಕೆ ಸಾಧ್ಯ ಅದನ? ನಿನ್ನೂರಲ್ಲಿ ಹಿಂಡ ಸಿದ್ಧರ ಗಂಡ ಪುಂಡ ಮಲ್ಕಾರ್ ಸಿದ್ಧ ಖರೆ ನಿನಗಾಗಕ್ ಬರ್ತದನ? ನಿಮ್ಮ ಮುತ್ಯಾಗಾಗಕ್ ಬರುವುದಿಲ್ಲ. ನಿಂದು ಹೇಸಿ ಜನ್ಮದ, ನಿಂದು ಮೋಹಕ್ಕಾಗಿ ಇವರೆಲ್ಲ ದುಡ್ಡು ಕೊಟ್ಟಾರ ನೋಡು. ನಿನಗ ನನಗ ಏನು ಆಯರಿ ಕೊಟ್ಟಾರ ನೋಡು. ನಾನು ಶ್ರೀಶೈಲ ಮಾಸ್ತರ ಕೂಡಿ ಏನು ಆಯರಿ ಆಗ್ತಾವ ನೋಡು. ತೆಳಗಿನವನ್ ಕೈಯಾಗ ಕೊಡ್ತೀನಿ. ನಿನ್ನ ತಾಕತ್ತಿತ್ತದ ನೀ ತೆಳಗಿನವನ್ ಕೈಯಾಗ ಕೊಡ್ಬೇಕಾಗಿತ್ತು. ಕಿಶಕ್ಕೆ ಯಾಕೆ ತುರುಕ್ತಿ? ನೀ ಯಾವಾಗ ಮಲ್ಕರಿಸಿದ್ದಾಗ ಅವ ಹೌದು ಯಪ್ಪ ಕಿಶಕ್ ತುರುಕ್ತಾನ. ಕುಡುವನ್ನ ಬಡ್ಡ್ಯಾಗ ತಾಕತ್ತಿತ್ತಂದ್ರ ಇವ್ರೆಲ್ಲ ಏನವ್ರು ನೋಡಿ. ಇವ್ರು ಹಿಂದ ಹಾಡವ್ರು ಎಲ್ಲಾರು ಇವ್ರನ್ನೆಲ್ಲ ಮಣ್ಣು ಮಾಡಿ ತನ್ನ ಮನಿ ತುಂಬಿಕೊಳ್ಳ ಮಲ್ಕಾರಿಸಿದ್ದಾಗ ಬರ್ತದ ನಿನಗ? ಹೌದಾ? ಅದು ಏನು ಹೆಂಗ ಆಯ್ತು ಏನು ಬಾಳ ಬಲ್ಲಂಗ ಮಾತಾಡ್ತಾನ.
ಅವ ಹಿಮ್ಮ್ಯಾಳ ಹಾಡ್ತಾನ ನೋಡು ಒಂದು ಸೌಂಡ್, ಅವ ಕೂಡಿ ಹಾಡ್ತಾರ. ಇದು ತೆರಿಗೆ ಎಳಿತು ಕ್ವಾನ್ ಕೆರಿಗೆ ಎಳಿತು ಅಂತ ಇಬ್ಬರು ಕೂಡಿ ಮಾಡಾಕತ್ಯಾರ ಇವ್ರು. ಹೌದು ಇವನ್ ದನಿ ಅವನ್ ದನಿ ಕೂಡ್ತಾವನು. ಮಾನ್ಸಿದ್ದ ಅವ ಹಿಮ್ಮ್ಯಾಳ ಹಾಡವನು. ಅವ ಹಿಮ್ಮ್ಯಾಳ ಹಾಡವ ನಮ್ಮ ಮಠ ಮನೆ ಅವ ಸಿರಡು ಅಲ್ಲವ. ಹೌದು ಹೋಗಿ ನಮ್ಮ ನಾಯಿ ಇನ್ನೊಬ್ಬರ ಮನಿ ಕಾಯ್ತದ. ನಾ ಬಿಟ್ಟ ಮಗ ಅಲ್ಲ ನಾನು. ಹೌದು ನನ್ ಗಲ್ಲಿಗೆ ಹಾಕ್ಲಿ, ನನ್ ಗೋಳಿ ಬಾರ ಆಗ್ಲಿ, ನಮ್ಮ ನಾಯಿ ಇನ್ನೊಬ್ಬರ ಮನಿ ಕಾಯ್ತದ. ಹೌದು ಕೂಳ ಹಾಕವ ನಾನು ನಮ್ಮ ಮಠ ಮನಿ. ಆದ್ರೆ ಹೋಗಿ ಕಾಯ್ದು ಬ್ಯಾರೆ ಮನಿ. ಹೌದು ಹಿಂಗಾಗ್ಯದ. ಇಂಥ ನಾಯಿ ಜಗತ್ತಿನಲ್ಲಿ ಇರಬಾರ್ದು. ಹೌದು ಹಿಂಗಾಗಿ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೆ ಹಿಡಿದು ಕೊಟ್ಟವ್ರು ಯಾರು? ನಮ್ಮಂತವ್ರೆ. ಇಂಥವ್ರು ಹಿಡಿದು ಕೊಟ್ಟು ಸಂಗೊಳ್ಳಿ ರಾಯಣ್ಣ ಗಲ್ಲಿಗೆ ಹಾಕಿದ್ರು ಪುಣ್ಯಾತ್ಮರೇ. ಅದು ಹುಡುಗ ಆಗಬಾರದು, ಸಣ್ಣ ಹುಡುಗ ಮಾಡಿಸಿದ ನಮ್ಮ ಮೊಮ್ಮಗ, ಅದು ನಮ್ಮ ಮಠ ಮನಿ ಮಗ ಅವ. ಹೌದು ನಮ್ಮ ಮಠ ಮನಿ ನಮ್ಮ ಮನುಷ್ಯ ಅವ. ಇವೆಲ್ಲ ಮಾತಾಡಕ್ ಬರೋದಿಲ್ಲ. ಸುಮ್ಮನೆ ಇಲ್ಲಾರ್ದು ಏನ್ರಿ ಮಾತಾಡಿ ನೀನು ಹೇಳ ಬಂಗಾರ ಹಾಕವ ಒಂದರೆ ಹೇಳು. ನಾನು ಪ್ರಕೃತ ದೇವಿಯ ಪ್ರಪ್ರಥಮದಲ್ಲಿ ಪ್ರಕೃತ ದೇವಿಯ ಅವತಾರಗಳದಾವ. ಹೆಸರು ಯಾವ್ಯಾವ, ಎಷ್ಟೊತ್ತಿಗೆ ಅವ್ರಿಗೆ ಶಿಷ್ಯರದ ಅವತಾರಗಳ ಎಷ್ಟು, ಹೆಸರು ಎಷ್ಟು. ಹೌದು ಆಕಿನ ಶಿಷ್ಯರದಾರ. ಅವ್ರು ಎಷ್ಟು ಮಂದಿ ಒಂದೊಂದು ಅವತಾರದಾಗ ಶಿಷ್ಯರದಾರ. ಅವ್ರು ಎಷ್ಟು ಮಂದಿ, ಅವ್ರ ಹೆಸರು ಏನಂತೇಳಿ ಕೇಳಿ ನೋಡು. ಇದು ನೆನಪರೇ. ಶರೀರನಾಗ ಪ್ರಕೃತಿ ಅದ. ಪ್ರಕೃತಿ ಬೇರೆ, ಪ್ರಕೃತ ದೇವಿ ಬೇರೆ. ನಮ್ಮ ಪ್ರಕೃತಿ ಸರಿ ಇಲ್ರಿ ಅಂತೇವ್ ನೋಡು. ಇದು ಶರೀರ ಇದು ಬೇರೆ, ಪ್ರಕೃತ ದೇವಿ ಬೇರೆ. ಹೌದು ತಿಳ್ಕೊ. ಈ ಪಂಚಮಹಾಭೂತ ಶರೀರ ಅದ. ಈ 25 ತತ್ವಗಳಿಂದ ಶರೀರ ತಯಾರಾಗ್ಯದ. ಏ ಗಪ್ಪ ಕಾಕ, ನೀನು ಈ ಶರೀರನಾಗ ಹೇಳ್ತೀನಿ ನೋಡು. ಈ 25 ತತ್ವಗಳಿಂದ ಶರೀರ ತಯಾರಾಗ್ಯದ ನೋಡು. ಪ್ರಥಮದಲ್ಲಿ ಹುಟ್ಟಿದಂತ ತತ್ವ ಯಾವಾಗ ಹೇಳ, ನಿನ್ನ ತಾಕತ್ತಿದ್ರೆ ನಾ ಬಂಗಾರ ಹಾಕತ್ತಿ ಹಾಕ್ತೀನಿ. ಹೌದು ಹೇಳಿ ನಿನ್ನ ಪ್ರಕೃತ ದೇವಿ 32 ನಾಮಗಳು ಒಂದರೆ ಹೇಳು. ಹಿಂಗ್ ಗಂಡಸ ಬಂಗಾರ ಹಾಕವನ ಮುಖ ನೋಡ್ರಿ ಇವ್ನ. ಓಸುರು ಎಲ್ಲಾರು ಕೂಡಿ ಇಲ್ಲೆಲ್ರಿ ಅಲ್ಲಿ ಪಟ್ಟಿ ಅಂಗಡಿ ಅದ, ಎಲಿ ತಿಂದು ಓಡ್ರಿ ಇವ್ಗ. ತಪ್ಪು ನಂದ, ಅಕಸ್ಮಾತ್ ತಪ್ಪು ನಂದಿತ್ತು, ನಾನು ತಪ್ಪು ಮಾಡಿದ್ದೆ ಆದ್ರೆ ಎಲಿ ಹಾಕೊಂಡ್ ಬಂದ್ ನನಗೆ ಓಡ್ರಿ. ಏನು ಹುಚ್ಚ? 32 ಹೆಸರದಾವ್. ಒಂದು ಏನು ಪ್ರಕೃತ ದೇವಿ ಏನು ಅವತಾರ ಆಯ್ತು ನೋಡು. 4 ಮಂದಿ ಶಿಷ್ಯರದಾರ, 32 ಮಂದಿ ಏನದಾರ ನೋಡು. ಒಟ್ಟಿಗೆ 4 ಮಂದಿ ಶಿಷ್ಯರದಾರ. ಅವ್ರ ಹೆಸರು ಹೇಳ ಮುಂದೆ ಇನ್ನ ನಿನಗೆ 10 ವರ್ಷ ಕಂಡೀಷನ್. ಹೌದಾ? ಆಯ್ತಾರ ಸಾಲಿ ಕಲ್ತಾರ ಇವರು. ಆಯ್ತಾರ ಹೋಗಿಲ್ಲಿವ. ನಾ ಇನ್ನೊಂದು ಮಾತು ಏನು ಕೇಳಿನಿ. ನಾನು ನೀನು ಮಾತಾಡ್ತೇವೆ, ಇಲ್ಲೆಲ್ಲರನ್ನು ಮಾತಾಡ್ತಾರೆ, ಶಬ್ದ ಆಗ್ತದ. ಡೊಳ್ಳು ಬಡದ್ರೆ ಶಬ್ದ ಆಗ್ತದ, ತಾಳ ಹಾಕಿದ್ರೆ ಶಬ್ದ ಆಗ್ತದ. ಶಬ್ದ ಎಲ್ಲದಕ್ಕೂ ಶಬ್ದ ಆಗ್ತದ ನೋಡು. ಪ್ರಥಮದಲ್ಲಿ ಶಬ್ದ ಎಲ್ಲಿ ಹುಟ್ಟಿತು? ಮೊಟ್ಟ ಮೊದಲಿಗೆ ಪರಬ್ರಹ್ಮ ಪ್ರತಿಪಾದಕವಾದ ಶಬ್ದ ಎಲ್ಲಿ ಹುಡ್ತು ತಂದು ಕೂಲಿ ಅವ ಇನ್ನೊಂದು ಮಾತು ಹೇಳ್ದವ. ಏನೋ ಇದ್ರ ಹೇಳ್ಕೋತ ಮಾರಾಯ ಅಂದ, ನಿಮ್ಮ ಮಾಯಿ ಅಂತಂದವ ನನಗೆ. ನಮ್ಮ ಮಾಯಿ ಇರ್ಲಿ ಬಿಡು, ನಾ ಏನು ಕೇಳಿ ನೋಡಿ ಇದನ್ನ. ನಿಮ್ಮ ಮಾಯಿ ಗಂಡಿಗೂ ಹೇಳೋದಾಗುದಿಲ್ಲ ಇದನ್ನ, ಮಾನ್ಸಿದ್ ಮಾರಾಯ. ನಿಮ್ಮ ಮಾಯಿ ಗಂಡಗ್, ನಿನಗ ನಿಮ್ಮ ಅಪ್ಪಗೆ ಬ್ಯಾರೆ. ಮಾತಾಡು, ಮಾತಿಗೆ ಮಾತು ಕೊಡಬೇಕು. ಮೊಟ್ಟ ಮೊದಲಿಗೆ ಶಬ್ದವು ಬ್ರಹ್ಮ ಪ್ರತಿಪಾದಕವಾದ ಶಬ್ದ ಎಲ್ಲಿ ಹುಡುಕ್ತಂದ್ರೆ ಉತ್ತರ ತಗೋರಿ. ಇದ್ರ ಕೂಡ ಕೊಡ್ಬೇಡ್ರಿ, ಇದಕ್ಕೆ ಹುಚ್ಚುದಿಲ್ಲ ಅಂದಿದ್ದು. ನಿಮ್ಮನ್ನ ನೋಡಿ ಹೇಳ್ಬೇಕು, ನೀವು ರೊಕ್ಕ ಕೊಟ್ಟು ನಮ್ಮ ಮ್ಯಾಲ ವಿಶ್ವಾಸ ಇಟ್ಟು ಇಲ್ಲಿ ತನಕ ಕೂತಿರಿ ಪುಣ್ಯ
ರೊಕ್ಕ ಕೊಟ್ಟು ಎಲ್ಲ ದಗದ ಮುಗಿಸಿ ಬಿಟ್ಟು ಕೂತಿರಲಿಲ್ಲ. ನಿಮ್ಗೆ 1000 ಕೋಟಿ ಕೋಟಿ ನಮನಗಳು ನಿಮಗ. ಹೌದು ನಿಮ್ಮ ಸಲುವಾಗಿ ಹೇಳ್ತೀನಿ, ಇವನ್ ಸಲುವಾಗಿ ಹೇಳುದಿಲ್ಲ. ಪ್ರಪ್ರಥಮದಲ್ಲಿ ಮೊಟ್ಟ ಮೊದಲಿಗೆ ಬ್ರಹ್ಮ ಪ್ರತಿಪಾದಕವಾದ ಶಬ್ದವು ಆಕಾಶದಲ್ಲಿ ಹುಟ್ಟಿದೆ ಅಂದ್ಬಿಟ್ರು ಹುಚ್ಚ. ಉಗುಳ್ರಿ, ಯಾರಿಗೆ ಉಗುಳ್ತೀರಿ? ಉಗುಳ್ರಿ. ಎಲ್ಲಿ ತಿಂದು ಆಕಾಶದಲ್ಲಿ. ನಿನಗೆ ಗೊತ್ತಿಲ್ಲ, ನಿನಗೆ 3 ಹಾದಿ ಮಣ್ಣು ಕೂನಿಲ್ಲ, ಪುರಾಣ ಕೂನಿಲ್ಲ. ತೋತ್ ರಾಜನ್ಗತ್ಲೇ ಬಂಗಾರ ಆಗ್ತಾ ಇವ್ ಮೈಕೆ ಕಡೆ ಬೀಳ್ತದೆ, ಗೊತ್ತೇ ಆಗೋಲ್ದ ಅದಕ್ಕೆ. ಕಾಲು ನಡಗ್ಲಿ ಬಿಡಪ್ಪ, ಮಂದಿ ನೋಡಿ ನಡಗ್ತಾವ, ಅದೇನು ದೊಡ್ಡ ಮಾತಲ್ಲ. ಅವನು ಮೈಯಾಗ ಒಟ್ಟು ಕೂಡಿ ಹಿಂಡಿದ್ರು ಸಿಂಪಿ ರಕ್ತ ಬರೋದಿಲ್ಲ. ಮತ್ತು BP ಹೇಳ್ತದ, ಅದಕ್ಕೆ BP ಹೇಳ್ತದ. ಹೇಳಿ, ನಿಮ್ಮೆಲ್ಲ ತಾಯಿ ತಂದೆಗೆ ಒಂದು ವಿನಂತಿ ಅದ. ನಾನಿನ್ನ ಇವನು 8 ಗಂಟೆ ಆದ್ರೂ ಬಿಟ್ಟು ಮನುಷ್ಯ ನಾನಲ್ಲ, ನಾನ ತನ್ನೋದಿಲ್ಲ. ನನಗೆಲ್ಲ ಹುಣ್ಣೂರು ಸಿದ್ಧ ಮಾಳೆ ಹುಲಿಜಂತಿ ಮಾಳಿಂಗರಾಯನ ಕೃಪಾಶೀರ್ವಾದ ಇರುವವರೆಗೆ ಇಂಥ ಬಂಡ್ರಿಗೆ ಅಂಜುವಂತ ಜೈಮಾನೆ ನಂದಲ್ಲ. ನೀವೇನು ಬೇಕಾ ನಿಮ್ ಪ್ರಶ್ನೆ ಉತ್ತರ ಬಿಡು. ಸಾಮಾನಿ ಬಂಗಾರ ಹಾಕಕತ್ತಿ, ನಾನು ನಿನಗೆ ಬಂಗಾರ ಹಾಕ್ತೀನಿ. ನನಗಿಂತ ಮುಂಚೆ ನೀ ಮಾಸ್ತರ್. ಹೌದು, ನನಗಿಂತ ಮುಂಚೆ ಮಾಸ್ತರ್. ನಿಮ್ಮ ಏನ್ ಹೇಳ್ದ, 41 ವರ್ಷ ಆಯ್ತವ ಹಾಡಾಕತ್ತಿ, 48 ವರ್ಷ ಆಯ್ತು ಶ್ರೀಶೈಲ್ ಹಾಡಾಕತ್ತಿ. ನಾನು ಬಂದು 32 ವರ್ಷ ಆಯ್ತು ಮಾತಾಡಕತ್ತಿ. ನೀ 42 ವರ್ಷ ಏನು ಉಮ್ದಿ ಮಾನಸಿದ ಮ್ಯಾಳಿನಲ್ಲಿ ಏನ್ ನೀನು ಮಾತಾಡ್ತಿ ನೋಡು. ನಿನ್ನ ತಾಕತ್ತಿದ್ರೆ ನನ್ನಂಗ ವ್ಯಾಕರಣ ಬದ್ಧವಾಗಿ ನನ್ನಂಗ ಸ್ವಚ್ಛಗೆ ಮಾತಾಡು, ನಾನು ನಿನಗೆ ಬಂಗಾರ ಹಾಕ್ಬಿಡ್ತೀನಿ. ನೀ ಪ್ರಶ್ನೆ ಉತ್ತರ ಬೇಡ. ಇರಲಿ, ನಿಮ್ಮೆಲ್ಲ ಅವ್ರಿಗೆ ಗೊತ್ತದ. ನಿಮ್ಮೆಲ್ಲ ತಾಯಿ ತಂದಿಗೆ ಒಂದು ವಿನಂತಿ ಅದು. 8 ಗಂಟೆ ತನ ಯಾಕ 10 ಗಂಟೆ ತನ ಅವ ಹಾಡ್ತೀನಿ. ಇಲ್ರಿ, ಸುಮಿತ್ರನ್ ಕೂಡ ಹಾಡ್ದೆ, ಚಡ್ಚಾಂದಾಗ ಹಾಡ್ದೆ, ಇಲ್ಲಿ ಹಾಡ್ದೆ, ಅಲ್ಲಿ ಹಾಡ್ದೆ ಅಂದಾನಿಲ್ರಿ. ಯೂಟ್ಯೂಬ್ನವ್ರೆ ನೀವು ನೆನಪಿಡ್ರಿ. ಸುಮ್ ಕುಂದ್ರ, ಬೇರೆ ಸುಮ್ ಕುಂದ್ರ, ನೀವು ನೆನಪಿಡ್ರಿ. ನಾಳೆಗೆ ಮತ್ತೊಂದು ಊರಿಗೆ ಹಗಲತ್ ಬಂಡಾರ ಕೊಡಿಸಿ ಸಂಜೆಕ್ ಅದೇ ಮತ್ತೊಂದು ಊರಿಗೆ ಬಂಡಾರ ಕೊಡಿಸ್ತೇವೆ. 2 ಹಿಡಿಬೇಕವ. ನಮ್ ರೊಕ್ಕ ಹೋಗೋಲ್ಯಾಕ 15-30 ಸಾವಿರ ರೂಪಾಯಿ ಇವ್ನ ಹೆಣ ಚಂದ ಮಾಡಿಬಿಡ್ತೀನಿ. ನಾ ಮನುಗುಳಿಗೆ ಇಟ್ಟು ಬಿಡ್ತೀನಿ. ನಾಳೆ ರೇವಣ ಸಿದ್ದೇಶ್ವರ ಜಾತ್ರೆ ಅದ. ಹಗಲು ಇಡ್ತೀನಿ, ರಾತ್ರಿನೂ ಇಡ್ತೀನಿ. 24 ತಾಸು ಹಾಡ್ಬೇಕವ. ಸುಮ್ಮನೆ ಯಾಕೆ ಮಾತಾಡ್ತಿ? ನಿಮ್ಮಂಥವ್ರು ಎಷ್ಟೋ ಮಂದಿ ಹೋಗ್ಯಾರ. ಇರಲಿ, ಯಾವತ್ತು ನನ್ನ ತಾಯಿ ತಂದೆಗಳಲ್ಲಿ ಒಂದು ವಿನಂತಿದಿಂದ ಕೇಳ್ಕೊಳ್ಳೋದೇನಂದ್ರ, ನಾನು ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಪೈಕಿ ರೊಳ್ಳಿ ಗ್ರಾಮಕ್ಕೆ ಹೋಗ್ಬೇಕು. ನಮ್ಮ ಮೇಳ ನಮಗೆ ಇಲ್ಲಿದಿಂದ ನಾವು ಮುಂಜಾನೆಯಲ್ಲಿ ಇಂಗ್ಲೇಶ್ವರದಿಂದನೇ ಅದು 70 ಕಿಲೋಮೀಟರ್ ಅದು, 70-80 ಕಿಲೋಮೀಟರ್ ಅದು ಇಂಗ್ಲೇಶ್ವರದಿಂದ. ಯಾರನ್ನೂ ರೊಳ್ಳಿ. ಆ ಇಂಗ್ಲೇಶ್ವರನೇ 6 ಗಂಟೆಗೆ ಬಿಟ್ಟೇವಂದ್ರೆ 11 ಗಂಟೆಗೆ ಇಲ್ಲಿಗೆ ಬಂದೆವು ನಾವು. ನಮಗೆ ಅಲ್ಲಿಟ್ಟು ಅವ್ರು ಯಾರು ಹಿರಿಯರು ದೊಡ್ಡ ಮನುಷ್ಯರದ್ರಿಪ್ಪ, 10 ಹೋಗಿ 11 ಹೋಗಿ 12ಕ್ಕೆ ಬಂದ್ರಿ ಅಂತೇಳಿ ಅನಿಸ್ಬೇಡ್ರಿ. ನಿಮ್ಮ 3 ಹೆಸರು ನಾ ಹೇಳೀನಿ ಅವರು ರೊಳ್ಳಿ ಅವ್ರ ಮುಂದೆ. ನಾ ಅಕ್ಕಲ್ಕೋಟ್ ತಾಲೂಕ ಗಳ್ಳೂರಿಗೆ ನಾವು ಹಗಲತ್ ಕಾರ್ಯಕ್ರಮ ಅದ. ನಮಗೆ ಗೊತ್ತಾಗಲಾರೆ ನೀವು 3 ಬಂಡಾರ ಹಿಡಿದು ಬಿಟ್ಟೆವು. ಹಿಡಿದು ಮಾತು ಹೋಗ್ಯದ, ಇನ್ನು ಸುಳ್ಳು ಮಾಡಕ್ಕೆ ಬರೋದಿಲ್ಲ. ನಮ್ದು ಏನೋ ಹೆಚ್ಚಕ್ಕಮ್ಮ ಆದ್ರೂ ಕೂಡ ನಾವು ಬರ್ತೇವೆ. ನೀವೆಲ್ಲ ಒಂದು ಸ್ವಲ್ಪ ಹಿರಿಯರಿಗೆ ಹೇಳಿ ನಮಗೆ ಬೇಯಿಸ್ಲಾರ್ದಂಗೆ ಮಾಡ್ರತ್ತು ವಿನಂತಿ ಮಾಡ್ಕೊಂಡೀನಿ ನಾ ಫೋನ್ಯಾಗ. ಒಟ್ಟು 11 ಗಂಟೆ ಅನ್ನೋದ್ರಾಗ್ಯರೇ ಬರಬೇಕು. ಲಾಸ್ಟ್ ಬರಲಿಲ್ಲ ಅಂದ್ರೆ ನಿಮ್ಮನ್ನ ಹೊಳ್ಳಿ ಹಾಕ್ತೇವೆ ಅಂದಾರ. ಅದಕ್ಕೆ ದಯಮಾಡಿ ನಮಗೆ ಆರತಿ ಮಾಡಕ್ಕೆ ನೀವೆಲ್ಲ ತಾಯಿ ತಂದೆ ಆಶೀರ್ವಾದ ಮಾಡಬೇಕು. ಮತ್ತು ಆ ಬೀರ್ ಸಿದ್ದನ ಕೃಪಾ ಆಶೀರ್ವಾದ ಇತ್ತಂದ್ರೆ ಮತ್ತೆ ಹೊಳ್ಳಿ ಈ ಪುಣ್ಯಾತ್ಮನ ಕೂಡಿಸ್ರಿ, ಮಕ್ಕಳು ಹಳ್ಳಿಯಾಗರೆ ಕೂಡಿಸ್ರಿ. ಅವನ ಲಗ್ನ ಅವತ್ತು ಈ ಅಕ್ಕಲ್ಕೋಟೆ ತಾಲೂಕಿನಾಗ ಎಲ್ರಿ ಹಾಡಿಕೆ ಹಿಡಿದ್ನಿ ಅಂದ್ರೆ ಹಿಂದೆ ಮುಂದೆ ಹಿಡಿದಿಲ್ಲ. ಒಂದು 24 ತಾಸು ಹಾಕೋದು, 18 ತಾಸು ಹಾಕೋದು, 12 ತಾಸು ಹಾಕೋದು. ಇವಂದೆಲ್ಲನೂ ಅವತ್ತ ಸ್ವಚ್ಛ ಮಾಡೋದು, ಸಾಬಾನು ತೊಳೆದು
ಅದಕ್ಕೆ ನೀವೆಲ್ಲ ತಾಯಿ ತಂದೆಗಳ ನಾವೇನೋ ಮಾತಾಡೋದ್ರಾಗ ಏನ್ರಿ ಹೆಚ್ಚಕ್ಕಮ್ಮ ಆದ್ರೂ ಕೂಡ ಸ್ವತಃ ನಮ್ಮ ಗಳ್ಳೂರ್ಗಿ ಗ್ರಾಮದ ಮಗಾನೇ ಅದಾನ ಅಂತೇಳಿ ತಿಳ್ಕೊಂಡು ನಾವು ಮಾಡಿದಂಥ ಮಾತಿನಲ್ಲಿ ಕೆಲವೊಂದು ತಪ್ಪು ದೋಷಗಳಾದ್ರೂ ಕೂಡ ಅದನ್ನು ಮಗಾನೇ ತಪ್ಪು ಮಾಡ್ಯಾನ ಅಂತೇಳಿ ತಿಳ್ಕೊಂಡು ಅದನ್ನು ಬಯಲಿಗೆ ಆ ತಪ್ಪವನ್ನು ಬಯಲಿಗೆ ಹೊರಗೆ ಹಾಕಿ ನಮಗೆ ಆಶೀರ್ವಾದ ಮಾಡಿ